Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ನೋಡಿ ಮರ್ಗೆಣ್ಸಿಂದ ಒಂದು ಇದು ಮಾಡೋಣ, ಕಡುಬು. ಇದಕ್ಕೆ ನಾನು ಒಂದು 3-4 ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ, 1 ಕಪ್ ಕಾಯಿ ತುರಿ ತಗೊಂಡಿದ್ದೀನಿ. ಇದನ್ನು ಸಿಪ್ಪೆ ಎಲ್ಲ ತೆಗೆದು ತುರಿಬೇಕು. ನೋಡಿ ಕಟ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಸಿಪ್ಪೆ ತೆಗಿಬೇಕು. ಈ ಥರ ಫುಲ್ಲು ಸಿಪ್ಪೆ ತೆಗಿಬೇಕು. ಇದನ್ನು ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು ತುರ್ಕೊಳ್ಳೋಣ ಇದನ್ನು. ನೋಡಿ ಎಲ್ಲ ನೀಟಾಗಿ ತುರಿದ್ಬಿಟ್ಟು ಫುಲ್ಲೆಲ್ಲ ತುರಿದಾಯ್ತು. ನೋಡಿ ಇದ್ರದ್ದು ಹಾಲೆಲ್ಲ ತೆಗಿಬೇಕು, ಇಲ್ಲಾಂದರೆ ಅದು ನೀರಾಗುತ್ತೆ. ನೋಡಿ ಚೆನ್ನಾಗಿ ಹಿಂಡ್ಬಿಟ್ಟು ಫುಲ್ಲು ಎಷ್ಟಾಗುತ್ತೆ ಅಷ್ಟು ಹಿಂಡಬೇಕು. ಚೆನ್ನಾಗಿ ಕೈಯಲ್ಲಿ ಹಿಂಡ್ಬಿಟ್ಟು ಅದರಲ್ಲಿ ಹಸಿ ಹಸಿ ಇರುತ್ತಲ್ಲ ಅದನ್ನೆಲ್ಲ ಹಾಲೆಲ್ಲ ಫುಲ್ಲು ತೆಗೆದು ಅದನ್ನು ಬೇಡ, ಅದನ್ನು ಬಿಸಾಕ್ಬೇಕಿನ್ನು. ಫುಲ್ಲೆಲ್ಲ ಹಿಂಡೋಣ ಚೆನ್ನಾಗಿ. ಇದಕ್ಕೆ ಸಕ್ಕರೆ ಹಾಕಿದ್ರೆ ನೀರಾಗುತ್ತೆ, ಅದಕ್ಕೋಸ್ಕರ ಅದನ್ನೆಲ್ಲ ಫುಲ್ಲು ಹಿಂಡ್ಬಿಟ್ಟು ಇದನ್ನು ನಾನು ಬಿಸಾಕ್ತೀನಿ. ಅದನ್ನು ಹಾಕಲ್ಲ ಅದಕ್ಕೆ. ನೋಡಿ ಇದನ್ನು ಕೈಯಲ್ಲೆಲ್ಲ ಈ ಥರ ಇದು ಮಾಡ್ಕೊಳ್ಳೋಣ. ಹಿಂಡಿಟ್ಟಿದ್ವಲ್ಲ ಅದು ಸಕ್ಕರೆ ಮತ್ತು ಕಾಯಿ ತುರಿ ಎಲ್ಲ ಕಡೆ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ನೀಟಾಗಿ ಇದು ಮಾಡೋಣ. ನೋಡಿ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಬೋದು. ನೋಡಿ ಇಷ್ಟು ಸಕ್ಕರೆ ನಾನು ಹಾಕಿದ್ದೀನಿ. ನೋಡಿ ಕಾಯಿ ತುರಿನೂ ಅಷ್ಟೇ ಜಾಸ್ತಿ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಇಷ್ಟು ಸಾಕು, ಇಷ್ಟು ಪ್ರಮಾಣಕ್ಕೆ ಇಷ್ಟು ಸಾಕು, ಅದಕ್ಕೋಸ್ಕರ ನಾನು ಒಂದು ಬಟ್ಲು ಕಾಯಿ ತುರಿ ತಗೊಂಡಿದ್ದೀನಿ. ನೋಡಿ ನೀಟಾಗಿ ಎಲ್ಲನೂ ಹಸಿ ಕಾಯಿ ತಗೋಬೇಕು, ಒಣಗಿರೋ ಕಾಯಿ ಅಷ್ಟು ಚೆನ್ನಾಗಿರಲ್ಲ, ಹಸಿದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ನೀಟಾಗಿ ಕಲಸೋಣ. ಸಕ್ಕರೆ ಮತ್ತು ಕಾಯಿ ತುರಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು ಚೆನ್ನಾಗಿ. ನೋಡಿ ಎಲ್ಲ ಕಡೆ ಮಿಕ್ಸ್ ಆಗಿದೆ. ನೋಡಿ ಇದಕ್ಕೆ ನಾನು ಬಾಳೆದೆಲೆ ತಗೊಂಡಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಅದ್ರ ಮೇಲೆ ಈ ಕಲಸಿರೋ ಮರಗೆಣಸು ಮತ್ತು ಸಕ್ಕರೆ ಕಾಯಿ ತುರಿನ ನೋಡಿ ಈ ಥರ ಇಟ್ಬಿಟ್ಟು ಕಡುಬನ್ನ ಹೇಗೆ ಬೇಯಿಸ್ತೀವಿ ನಾವು, ಕುಂಬಳಕಾಯಿ ಕಡುಬು ಅದೆಲ್ಲ ಮಾಡ್ತೀವಿ ನೋಡಿ, ಅದೇ ಥರನೇ ಫುಲ್ ಈ ಥರ ಮುದ್ರಿ ಎಲ್ಲ ಇಟ್ಟೋಣ. ಇದು ನೋಡಿ ಟ್ರಯಾಂಗಲ್ ಶೇಪಲ್ಲೂ ಮುದ್ರಬೋದು, 3 ಮೂಲೆ ಥರ. ನೋಡಿ ಈ ಥರ ಎಲ್ಲ ನೀಟಾಗಿ ಇದು ಮಾಡಿಕೊಂಡು ಫುಲ್ ಈ ಥರ ಮುದ್ರಿ ಇಟ್ಟೋಣ. ನೀಟಾಗಿ ಬೇಯುತ್ತೆ ಅದು. ಬಾಳೆದೆಲೆ ಘಮ ಘಮ ಬರುತ್ತೆ, ಅದಕ್ಕೋಸ್ಕರ ಬಾಳೆದೆಲೆಗೆ ನೀವು ಬಟ್ಲಲ್ಲೇ ಬೇಯಿಸ್ಬೋದು, ಇಲ್ಲಾಂದರೆ ಇಡ್ಲಿ ತಪ್ಪಲೆಗೆ ಡೈರೆಕ್ಟಾಗಿ ಹಾಕಿ ಬೇಯಿಸ್ಬೋದು. ಇಡ್ಲಿ ಬೇಯಿಸ್ತೀವಲ್ಲ ಆ ಥರ. ನೋಡಿ ಇದಕ್ಕೂ ಸ್ವಲ್ಪ ಕಾಯಿ ತುರಿ ಹಾಕೋಣ. ಸ್ವಲ್ಪನೇ ಹಾಕ್ತೀನಿ ನಾನು, ಜಾಸ್ತಿ ಹಾಕಲ್ಲ. ನೋಡಿ ನೀವು ಜಾಸ್ತಿ ಬೇಕಾದ್ರೆ ಹಾಕ್ಬೋದು ಕಾಯಿ ತುರಿನ. ಅದರಲ್ಲಿ ಈ ಥರ ಹಿಂಗೆ ಈ ಥರ ಇಟ್ಟು ಎಲ್ಲನೂ ಬೇಯಿಸಿದ್ರಾಯ್ತು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ನಾನು 3 ಬಟ್ಲಿಗೆ ಹಾಕಿದ್ದೀನಿ. ಬಾಳೆದೆಲೆಯಲ್ಲಿ ಒಂದು 3 ಇಟ್ಟಿದ್ದೀನಿ, ಅಷ್ಟೇ ಇಷ್ಟೇ ಆಗೋದು. ಇದು ಒಂದು 200 ಗ್ರಾಮ್ ಇತ್ತು ಅಷ್ಟೇ ಮರಗೆಣಸು. ನೋಡಿ ಇದನ್ನು ನಾನು ಬಾಳೆದೆಲೆನ ಅದರೊಳಗಡೆ ಇಟ್ಟಿದ್ದೆ ಬೇಯೋದಕ್ಕೆ. ನೋಡಿ ಇದ್ರ ಮೇಲೆ ನಾನು ಬಟ್ಲಲ್ಲಿ ತುಂಬಿದ್ನಲ್ಲ ಅದನ್ನು ಇಡ್ತೀನಿ. ಡೈರೆಕ್ಟಾಗಿ ನೀವು ಇದರಲ್ಲೇ ಹಾಕ್ಬೋದು. ನೋಡಿ ಇಡ್ಲಿ ಹುಯ್ತೀವಲ್ಲ ಅದರಲ್ಲೇ ಹಾಕ್ಬೋದು, ಬಟ್ಲಲ್ಲೂ ಇಟ್ಬೋದು. ನೋಡಿ ಇದು ಒಂದು 15-20 ನಿಮಿಷದ ಮೇಲೆ ಬೇಯಲಿ, ಅದು ಚೆನ್ನಾಗಿ ಬೇಯಬೇಕಲ್ಲ ಗೆಣಸು, ಅದಕ್ಕೋಸ್ಕರ. ನೋಡಿ ಆಗಿದೆಯಾ ನೋಡೋಣ. ನೋಡಿ ಬೆಂದಿದೆಯಾ ಅಂತ ಗೊತ್ತಾಗುತ್ತೆ, ಅದು ಮೇಲೆ ಉಬ್ಬಿ ಬಂದಂಗೆ ಆಗಿರುತ್ತೆ. ನೋಡಿ ತುಂಬಿದ್ದೆ ಸ್ವಲ್ಪ, ನೋಡಿ ಅದ್ರ ಬಟ್ಲು ತುಂಬ ಬಂದಿದೆ. ಇದಾಗಿದೆ, ಗ್ಯಾಸ್ ಬಂದ್ ಮಾಡೋಣ. ನೋಡಿ ತಗೊಳ್ಳೋಣ. ಇದು ಸ್ವಲ್ಪ ಆರಿದ ಮೇಲೆ ತಿನ್ನಬೇಕು. ಇದು ಮರಗೆಣಸು ಅಂತ ಒಬ್ರಿಗೂ ಗೊತ್ತೇ ಆಗಲ್ಲ ಇದು ಈ ಥರ ಮಾಡಿದರೆ. ನೋಡಿ ಆಗಿದೆ ಇದು. ಬಾಳೆದೆಲೆ ಮತ್ತು ಒಂದು ಬಟ್ಲದು ನಾನು ತೆಗಿತೀನಿ. ನೋಡಿ ಬಾಳೆದೆಲೆ ತೆಗಿಯೋಣ. ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ನೋಡಿ ಕಲರ್ ಚೇಂಜ್ ಆಗಿದೆ. ಅದು ಕಟ್ ಮಾಡುವಾಗ ವೈಟ್ ಇತ್ತು. ನೋಡಿ ಇವಾಗ ಬೆಂದು ಸಕ್ಕರೆ ಮತ್ತು ಇದೆಲ್ಲ ಬೆರ್ತಿರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಹೇಗಿದೆ ಅಂತ ಟೇಸ್ಟ್ ನೋಡ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ ಒಂದು ಸಲ
ಹೇಗಿತ್ತು ಅಂತ ತಿಳಿಸ್ರಿ. ಎಲ್ರಿಗೂ ಶೇರ್ ಮಾಡಿ, ಎಲ್ಲರೂ ಒಂದು ಲೈಕ್ ಮಾಡಿ, ಎಲ್ಲರೂ ಹೇಗಿತ್ತು ಅಂತ ಫುಲ್ ವೀಡಿಯೋ ವಾಚ್ ಮಾಡಿ. ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ತುಂಬಾ ಚೆನ್ನಾಗಿತ್ತು. ನಾನು ತಿಂತೀನಿ, ನನ್ನ ಮಗಳಿಗೂ ತಿನ್ನಿಸ್ತೀನಿ ಇದನ್ನು ಮತ್ತೆ. ನೋಡಿ, ಎಲ್ರಿಗೂ ಬಾಯ್ ಬಾಯ್. ಮತ್ತು ಗಗನ ಮತ್ತು ಅವರ ಅಣ್ಣ ಬಂದಿದ್ದರು, ಅವರಿಗೂ ಕೊಟ್ಟು ಪಾರ್ಕಿಗೆ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು ಅಂದರು. ಎಲ್ರಿಗೂ ಬಾಯ್ ಬಾಯ್.